ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಪ್ರಕಾಶ್ ರಾಜ್ ಹೆಸರು, ಗಾಳಿ ಮಾತುಗಳನ್ನ ನಂಬಬೇಡಿ ಅಂತ ನಟನಿಂದ ಪೋಸ್ಟ್. ಆದಷ್ಟು ಬೇಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಟ್ವೀಟ್. 6 ವರ್ಷದ ಮಗು ವೆನಿಲಾ ಕೊಲೆ ಕೇಸ್ನಲ್ಲಿ ಪೊಲೀಸರ ಕರ್ತವ್ಯ ಲೋಪ. ಇನ್ವೆಸ್ಟಿಗೇಷನ್ ಆಫೀಸರ್ ಪಿಎಸ್ಐ ನಿಂಗರಾಜು ಸೇರಿ 3 ಸಸ್ಪೆಂಡ್. ಪ್ರಕರಣದ ತನಿಖೆ ಬಾಣಸ್ವಾಡಿ ಎಸಿಪಿ ಅನುಷಾಗೆ ವಹಿಸಿ ಕಮಿಷನರ್ ಆದೇಶ. ಹೆತ್ತ ಕಂದಮ್ಮನನ್ನೇ ಕೊಲೆಗೈದಿದ್ದ ಪ್ರಿಯಾಂಕಾಗೆ ಪೊಲೀಸರ ಇಂಟರಾಗೇಷನ್. ಮರ್ಡರ್ ನಂತರ ಕೋಲಾರಕ್ಕೆ ಹೋಗಿ ಜೋಡಿ ಸೆಲೆಬ್ರೇಷನ್. ಆರೋಪಿಗಳ ಪ್ಲಾನ್ ಉಲ್ಟಾ ಮಾಡಿದ್ದೇ ಪೋಸ್ಟ್ ಮಾರ್ಟಂ ರಿಪೋರ್ಟ್. ಏಳು ವರ್ಷದ ಮುದ್ದಾದ ಅಳಿಯನನ್ನೇ ಹತ್ಯೆ ಮಾಡಿದ ಮಾವ. ದಾವಣಗೆರೆಯ ಗಾಂಧಿನಗರ ಗ್ರಾಮದಲ್ಲಿ ಘನಘೋರ ಕೃತ್ಯ. ಕಾಡಿನ ಹಳ್ಳವೊಂದರಲ್ಲಿ ಮಗುವಿನ ಶವ ಪತ್ತೆ. ಆರೋಪಿ ತಾವರ್ ನಾಯಕ್ ಬಂಧಿಸಿ ವಿಚಾರಣೆ. ಆರ್ಎಸ್ಎಸ್ ನೋಂದಣಿಗೆ ಗೃಹ ಸಚಿವರ ತಂತ್ರ. ಆರ್ಎಸ್ಎಸ್ ದಾಖಲೆಯನ್ನ ನನಗ್ ಕೊಡಿ. ಸಂಘದ ನೋಂದಣಿ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಓಪನ್ ಚಾಲೆಂಜ್. ಬೆಂಗಳೂರು ನಗರಾಭಿವೃದ್ಧಿ ಸಂಪೂರ್ಣ ಜವಾಬ್ದಾರಿಗೆ ಸಚಿವ ಕೃಷ್ಣ ಬೈರೇಗೌಡ ಪಟ್ಟು. ಬೇಡಿಕೆ ಸರಿಯಾಗೇ ಇದೆ ಎಂದ ದಿನೇಶ್ ಗುಂಡೂರಾವ್. ನಾಯಕರ ಮಾತಿನಿಂದ ಹೆಚ್ಚಾಯಿತು ಖಾತೆ ಕ್ಯಾತೆ. ಪ್ರಧಾನಿಗೆ ಸಿಎಂ ಬಸವೇಶ್ವರ ಮೂರ್ತಿ ಉಡುಗೊರೆ ನೀಡಿರುವುದರಲ್ಲೂ ಇದೇ ಲೆಕ್ಕಾಚಾರ. ವೀರಶೈವ ಲಿಂಗಾಯತ ವೋಟ್ ಬ್ಯಾಂಕ್ ಮೇಲೆ ಕಾಂಗ್ರೆಸ್ ಕಣ್ಣು. ಲಿಂಗಾಯತ ಮತ ಒಗ್ಗೂಡಿಸುವ ನಿಟ್ಟಿನಲ್ಲಿ ಡಿಕೆಶಿ ಪ್ಲಾನ್. ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಜಮೀರ್ ಅಹಮದ್ ಖಾನ್. ನನ್ನ ವಿರುದ್ಧ ಕೆಲಸ ಮಾಡಬಹುದಾ ಅಂತ ಗರಂ ಆದ ಬೆನ್ನಲ್ಲೇ ದೌಡಾಯಿಸಿ ಚರ್ಚೆ. ಸುಮಾರು 1.5 ಗಂಟೆಗಳ ಕಾಲ ಮಹತ್ವದ ಮಾತುಕತೆ. ಸಿಎಂ ಡಿಕೆ ಶಿವಕುಮಾರ್ಗೆ 2 ಹೊಸ ಟೆನ್ಷನ್. ಮುಖ್ಯಮಂತ್ರಿಯಾದ ಒಂದೇ ವಾರದಲ್ಲಿ ಭ್ರಷ್ಟಾಚಾರದ ಆರೋಪ. ಕಸದ ಟೆಂಡ. ಗೃಹಲಕ್ಷ್ಮಿ ವಿಳಂಬವೇ ಕಮಲ ಪಡೆಗೆ ಅಸ್ತ್ರ. ಪರಿಷತ್ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಎಚ್ಡಿ ಕುಮಾರಸ್ವಾಮಿ. ಜೆಡಿಎಸ್ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆಯಾಗಿ ಬಳಸಿಕೊಳ್ಳೋಕೆ ಪ್ಲಾನ್. ಇವತ್ತು ಸಂಜೆ ಸಭೆ ನಡೆಸಿ ಗೆಲ್ಲೋಕೆ ತಂತ್ರಗಾರಿಕೆ. ಕೆಲವೇ ಹೊತ್ತಲ್ಲಿ ತಮಿಳುನಾಡು ಸಿಎಂ ಕೊಲ್ಲೂರಿಗೆ ಭೇಟಿ. ಮೂಕಾಂಬಿಕೆಯ ದರ್ಶನ ಪಡೆಯಲಿರೋ ಜೋಸೆಫ್ ವಿಜಯ್. ಆಯಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಮಾರ್ಗದಲ್ಲಿ ಭಾರೀ ಭದ್ರತೆ. ನನ್ನ ಸಾವಿನ ವದಂತಿ ಸುಳ್ಳು. ಖುದ್ದು ವಿಡಿಯೋ ರಿಲೀಸ್ ಮಾಡಿ ನಟ ದೊಡ್ಡಣ್ಣ ಸ್ಪಷ್ಟನೆ. ಫೇಕ್ ನ್ಯೂಸ್ ಹರಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ. ಬೀದರ್ನಲ್ಲಿ ಮಾವಿನ ಹಣ್ಣು ಸೇವಿಸಿ ಅಸ್ವಸ್ಥ. 2 ಸಹೋದರಿಯರ ಅನುಮಾನಾಸ್ಪದ ಸಾವು. ನಾರಾಯಣಗುಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಳಿಕ ಬಯಲಾಗಲಿದೆ ಸತ್ಯ. ಬೈಕ್ ಕದ್ದು ಅದೇ ಬೈಕ್ನಲ್ಲಿ ತೆರಳಿ ಸರಗಳ್ಳತನ ಮಾಡ್ತಾ ಇದ್ದ ಬ್ರದರ್ಸ್. ಕೆಂಗೇರಿ, ಕೆಆರ್ಪುರಂ, ಸಂಪಿಗೆಹಳ್ಳಿಯಲ್ಲಿ ಒಂಟಿ ಮಹಿಳೆಯರೇ ಟಾರ್ಗೆಟ್. ಸೈಯದ್ ಇರ್ಫಾನ್, ಸೈಯದ್ ರಿಯಾನ್ ಸಹೋದರರು ಅರೆಸ್ಟ್. ಶಿವಮೊಗ್ಗದ ಸಾಗರದಲ್ಲಿ ಪೆಟ್ರೋಲ್ ಕದಿಯೋ ಗ್ಯಾಂಗ್ ಆಕ್ಟಿವ್. ಬಸ್, ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿದ್ದಂತಹ ಬೈಕ್ಗಳೇ ಕಳ್ಳರ ಟಾರ್ಗೆಟ್. ಪೆಟ್ರೋಲ್ ದರ ಗಗನಕ್ಕೇರ್ತಾ ಇರುವ ಬೆನ್ನಲ್ಲೇ ಕೈಚಳಕ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಚುರುಕುಗೊಳ್ಳದ ಮುಂಗಾರು. 81 ಅಡಿಗೆ ಕುಸಿದ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ. ಬೆಂಗಳೂರಿಗೆ ಕುಡಿಯುವ ನೀರಿನ ಸಂಕಷ್ಟದ ಮುನ್ಸೂಚನೆ. ಇಪ್ಪತ್ನಾಲ್ಕು ಗಂಟೆಯೊಳಗೆ ಯೂಟರ್ನ್ ಹೊಡೆದ ಟ್ರಂಪ್. ನಿನ್ನೆ ಪ್ರಬಲ ದಾಳಿ ನಡೆಸ್ತೀನಿ ಎಂದು ಈಗ ಸೈಲೆಂಟ್. ಇರಾನ್ ಎಂದೂ ನ್ಯೂಕ್ಲಿಯರ್ ವೆಪನ್ ತಯಾರಿಸಲ್ಲ ಎಂದಿದೆ ಅಂತ ಘೋಷಿಸಿದ ಅಮೆರಿಕ ಪ್ರೆಸಿಡೆಂಟ್. ಟ್ರಂಪ್ ಹೇಳ್ತಿರೋದೆಲ್ಲ ಸುಳ್ಳು. ಯಾವುದೇ ರೀತಿ ಒಪ್ಪಂದ ಆಗಿಲ್ಲ ಎಂದ ಇರಾನ್. ಮಧ್ಯಪ್ರಾಚ್ಯದಲ್ಲಿ ಕಡಿಮೆಯಾಗದ ವಾರ್ ಟೆನ್ಷನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.